ನವರಾತ್ರಿಯ 4ನೇ ದಿನ ನಾವು ಆರಾಧಿಸುವ ದೇವಿ ಕೂಷ್ಮಾಂಡ ತಾಯಿ. ಅವಳು ತನ್ನ ದಿವ್ಯಸ್ಮಿತದಿಂದಲೇ ಅಖಿಲ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ತಾಯಿ. ಅದಕ್ಕಾಗಿ ಅವಳಿಗೆ ಕೂಷ್ಮಾಂಡ ಎಂದು ಹೆಸರು. ಅವಳ 8 ಕೈಗಳಲ್ಲಿ ಶಕ್ತಿ, ಜ್ಞಾನ, ಧೈರ್ಯ ಮತ್ತು ಸಮೃದ್ಧಿಯ ಸಂಕೇತಗಳನ್ನು ಹೊಂದಿರುತ್ತದೆ. ಕೂಷ್ಮಾಂಡ ದೇವಿಯನ್ನು ಭಜಿಸಿದರೆ ಮನಸ್ಸಿನ ಭಯ ಮಾಯವಾಗುತ್ತದೆ. ಜೀವನದಲ್ಲಿ ಆರೋಗ್ಯ, ಸಂತೋಷ ಮತ್ತು ಐಶ್ವರ್ಯ ತುಂಬುತ್ತದೆ ಎಂದು ನಂಬಿಕೆಯಿದೆ. ಇಂದು ನಾವೆಲ್ಲ ಧರಿಸುವಂತಹ ಬಣ್ಣ ಹಳದಿ. ಹಳದಿ ಬಣ್ಣ ಎಂದರೆ ಬೆಳಕು, ಸಂತೋಷ, ಜ್ಞಾನ ಮತ್ತು ಹೊಸ ಚೈತನ್ಯದ ಪ್ರತೀಕ. ಸೂರ್ಯನ ಕಿರಣಗಳಂತೆ ಹಳದಿ ನಮ್ಮ ಬದುಕಿಗೆ ಉತ್ಸಾಹ ಮತ್ತು ಪ್ರೇರಣೆ ನೀಡುತ್ತದೆ. ಈ ಪವಿತ್ರ ದಿನದಲ್ಲಿ ಮಾತೆ ಕೂಷ್ಮಾಂಡ ನಮ್ಮ ಹೃದಯದಲ್ಲಿ ಧೈರ್ಯ ತುಂಬಲಿ, ನಮ್ಮ ಮನಗಳಲ್ಲಿ ಸಮೃದ್ಧಿಯಿಂದ ಹರಸಲಿ, ನಮ್ಮ ಬದುಕು ಸದಾ ಸಂತೋಷ ಮತ್ತು ಪ್ರಕಾಶದಿಂದ ಕಂಗೊಳಿಸಲಿ. ನವರಾತ್ರಿಯ ಈ ಭಕ್ತಿಯ ಸಮಯದಲ್ಲಿ ಮಾತೆಯ ಕೃಪೆಯೊಂದಿಗೆ ನಾವು ಎಲ್ಲರೂ ಹೊಸ ಆಶಾ ಭರವಸೆಯಿಂದ ಮುಂದೆ ಸಾಗೋಣ. ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಈ 4ನೇ ದಿನದಂದು ನಾನು ಹಳದಿ ಬಣ್ಣ ಆಗಿರೋದ್ರಿಂದ ಪೊಂಗಲ್ ಮಾಡಿದ್ದೆ. ನಮಗೆ ಹೆಸರು ಬೇಳೆ ಬಂದು ಹಳದಿ ಬಣ್ಣ ಅಲ್ವಾ. ಸೊ ಹಳದಿ ಬಣ್ಣ ಇರೋವಂತಹ ಪೊಂಗಲ್ನ ನಾನು ಇವತ್ತು ದೇವರ ನೈವೇದ್ಯಕ್ಕೆ ಅರ್ಪಿಸಿದ್ದೆ.